ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ ಶ್ರೀಯುತ ಕೆ.ವಿ. ಹೆಗಡೆ ಅವರು. ನಮಸ್ಕಾರ ಕೆ.ವಿ. ನಮಸ್ಕಾರ. 25 ಜನರ ದೊಡ್ಡ ಕುಟುಂಬ, ಅವಿಭಕ್ತ ಕುಟುಂಬ, ಜೊತೆಗೆ ಅಷ್ಟೇ ಬಡತನ. ಶಾಲೆ ಹೋಗಿ ಉದ್ಧಾರ ಆಗ್ತಾರೆ ಅಥವಾ ಶಿಕ್ಷಣ ಬೇಕು ಅನ್ನೋ ಯಾರಿಗೂ ಇರಲಿಲ್ಲ. ಶಿಕ್ಷಣದ ಬಗ್ಗೆ ಯಾವ ಅರಿವು ಇರಲಿಲ್ಲ ಪಾಲಕರಿಗೆ, ಯಾಕಂದ್ರೆ ಅವರಿಗೆ ಶಿಕ್ಷಣ ಇದೆ. ನಮಗೂ ಎಲ್ಲೋ ಒಂದು ಬೆಳಕಿನ ಕಿಂಡಿ ಕಾಣ್ತದೆ, ನಾವು ಓದಬಹುದು. PUC ಅನ್ನೋ ಶಬ್ದವೇ ನಮ್ಗೆ ಹೊಸ್ತು. ನಮಗೂ ಗೊತ್ತಿಲ್ಲದೆ ಒಂದು ಚಿತ್ರಕಲೆ ಬಗ್ಗೆ ಆಸಕ್ತಿ ಬೆಳೀತಾನೆ ಇತ್ತು ಬಾಲ್ಯದಿಂದ. ಸ್ಕೂಲ್ ಆಫ್ ಆರ್ಟ್ ಅಂತ ಇದೆ ಧಾರವಾಡದಲ್ಲಿ, ಹೋಗಂತ ಹೇಳಿದ್ರು. ಮನೆಯಲ್ಲಿ ಹೋಗಿ ಹೀಗೆ ಮಾಡಿ ಬೈದೇ ಬಿಟ್ರು. ಆಯ್ತು ಅಂತ ಹೇಳಿದ್ರೆ ಇವ್ರಿಗೆ ಹೇಳಲೇ ಇಲ್ಲ, ಧಾರವಾಡ ಬಸ್ ಹತ್ತು ಬಿಟ್ರು. ಯಾರ್ಯಾರು ಕೊಡೋ ಸ್ವಲ್ಪ ಕಲೆಕ್ಟ್ ಮಾಡಿ ಕಲರ್ ಚಾರ್ಟಲ್ಲಿ 10 ರೂಪಾಯಿ ಕೊಡೋದು. ನಮಗದು ಬಹಳ ದೊಡ್ಡ ಆದಾಯ. ಅಲ್ಲಿ ಸ್ಕೂಲಿಗೆ ಹೋಗೋದು, ನಿಮ್ಗೆ ನಾಳೆ ಚಾರ್ಟ್ ಬೇಕಂತ ಕೇಳೋದು. ಅವರು ಅವ್ರಿಗೆ ಗೇಟಿಗೆ ಬಂದು ಇಂಥದ್ದನ್ನು ಬಿಡಿಸ್ಕೊಬಿಡಿ ಅಂತ ಕೊಡೋದು, ನಾನು ಬಿಡಿಸ್ಕೊಡೋದು. ಬೆಳಗ್ಗೆ ಮುಂಚೆ ತಗೊಂಡು ಕೊಟ್ಟು ಶಾಲೆಗಳು. ಬಿಯಾಂಡ್ ಲಿಮಿಟ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ. ಸಿನಿಮಾ ಜಗತ್ತಿನ ಜೊತೆಗೆ ಕಲೆ, ಸಂಸ್ಕೃತಿ ಹಾಗೂ ಶಿಕ್ಷಣ ಹೀಗೆ ಹಲವಾರು ವಿಷಯಗಳಲ್ಲಿ ಅಷ್ಟೇ ಅಲ್ಲ, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಸಾಧಕರನ್ನು ಪರಿಚಯಿಸೋದೇ ನಮಗೆ ತುಂಬ ಖುಷಿ. ಅವರು ಹಂಚಿಕೊಳ್ಳುವಂಥ ಅನುಭವ ನಿಮ್ಮ ಮುಂದೆ ಇಡೋದು ನಮಗೆ ತುಂಬ ಸಂತೋಷದ ವಿಷಯ. ಅದೇ ರೀತಿ ಇವತ್ತು ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ ಶ್ರೀಯುತ ಕೆ.ವಿ. ಹೆಗಡೆ ಅವರು. ನಮಸ್ಕಾರ ಕೆ.ವಿ. ನಮಸ್ಕಾರ ಸರ್. ನೀವು ಉತ್ತರ ಕನ್ನಡ ಜಿಲ್ಲೆಯ ಪರಿಸರದಿಂದ ಬಂದಿರೋರು. ಹೌದು. ನಿಮ್ಮ ಬಾಲ್ಯ ಜೀವನಗಳ ಬಗ್ಗೆ, ಜೀವನದ ಒಂದು ಘಟನೆಗಳ ಬಗ್ಗೆ, ಯಾವ ರೀತಿ ಬೆಳೆದು ಬಂದ್ರಿ, ಹೇಗೆ, ಅದ್ರ ಬಗ್ಗೆ ನೀವು ಮೊದಲನೇದಾಗಿ ಪರಿಚಯ ಮಾಡಿಕೊಡಿ. ಸರಿ. ನಂದು ಹೊನ್ನಾವರ ತಾಲೂಕಿನ ಒಂದು ಅತ್ಯಂತ ಕುಗ್ರಾಮ ಮತ್ತು ಒಂದು ಹಳ್ಳಿ. ಅಲ್ಲಿ ಬಹುಶಃ ನಮ್ಮ ಕುಟುಂಬದಲ್ಲಿ ಕೂಡ ಸುಶಿಕ್ಷಿತರು ಕಡಿಮೆ. ಇದು ಹೆಚ್ಚು ಕಡಿಮೆ 1965 ಕುರಿತಾಗಿ ನಾನು ಹೇಳ್ತಾ ಇರೋದು. 7ರಿಂದ ನನ್ನ ಪ್ರಾಥಮಿಕ ಶಿಕ್ಷಣ ಆರಂಭ. ಅದು ಶಿಕ್ಷಕರೇ ಮನೆಗೆ ಬಂದು ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂಥ ಸ್ಥಿತಿ. ಪ್ರಾಥಮಿಕ ಶಿಕ್ಷಣ 25 ಜನರ ದೊಡ್ಡ ಕುಟುಂಬ, ಅದಕ್ಕೆ ಅವಿಭಕ್ತ ಕುಟುಂಬ, ಜೊತೆಗೆ ಅಷ್ಟೇ ಬಡತನ. ಮನೇಲಿ ಕೆಲಸ ಮಾಡಬೇಕು, ವಿಶೇಷವಾಗಿ ಅಡಕೆ ತೋಟದ ಕೆಲಸಗಳು, ಜೊತೆಗೆ ಊಟ ಮಾಡಬೇಕು. ಅಂಥ ಪರಿಸರದ ಶಿಕ್ಷಣ ಅಂದರೆ ಭಾಳ ಕಷ್ಟ ಇತ್ತು. ಯಾಕೋ ನಮಗೊಂದು ಒಂದು ಆ್ಯಂಗಲಲ್ಲಿ ಓದಬೇಕಂತ ಇತ್ತು. ಅದಕ್ಕೆ ಪೂರಕವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಮನೆಗೆ ಬಂದು ಉಳ್ಕೊಂಡು ಕರ್ಕೊಂಡು ಹೋಗಿ, ಆಗಿನ ಪರಿಸ್ಥಿತಿನೇ ಆಗಿತ್ತು. ಆಮೇಲೆ ಮನೇಲಿ ಕೂಡ ಹೈಸ್ಕೂಲಿಗೆ ಹೋಗಿ ಅಂತ ಹೇಳಿದವರು ಯಾರೂ ಇಲ್ಲ. ಹೈಸ್ಕೂಲ್ ಅಂದರೆ ಆಗಿನ ಕಾಲಕ್ಕೆ ಇರುವುದೇ ಒಂದು ಪಟ್ಟಣದ ಹೊನ್ನಾವರ ಹೋಗಬೇಕು, ಇಲ್ಲಾಂದ್ರೆ ಹಳ್ಳಿಯಲ್ಲಿ ಕವಲಕ್ಕಿ. ತೋಟದ ಕೆಲಸ ಬಿಟ್ಟು ಯಾಕೆ ಶಾಲೆಗೆ ಹೋದೆ ಅಂತ ಬೈತಾ ಇದ್ರ? ಹಾಂ, ನಿಜವಾಗಲೂ ತೋಟದ ಕೆಲಸಕ್ಕೆ ಅಲ್ಲಿ ಈಗ ಶಾಲೆಗೆ ಹೋಗಿ ಉದ್ಧಾರ ಆಗ್ತಾರೆ ಅಥವಾ ಶಿಕ್ಷಣ ಬೇಕು ಅನ್ನೋ ಯಾರಿಗೂ ಇರಲಿಲ್ಲ. ತೋಟಕ್ಕೆ ಹೋಗ್ದಿದ್ರು ಬೈವರು. ಅವರಿಗೆ ಶಿಕ್ಷಣದ ಬಗ್ಗೆ ಯಾವ ಅರಿವೂ ಇರಲಿಲ್ಲ ಪಾಲಕರಿಗೆ, ಯಾಕಂದರೆ ಅವರಿಗೆ ಶಿಕ್ಷಣ ಇಲ್ಲ. ಹಾಗೇನು ಮಾಡೋರು, ಸಾಕು ಕಲ್ತಿದ್ದು ಸಾಕು, 7ನೇತಿ ಆಯಿತು, ಇನ್ನೇನು ತೋಟದ ಕೆಲಸ ಸಾಕಷ್ಟು ಇದೆ, ಯಾಕಂದ್ರೆ ದುಡಿಯೋ ಕೈಗಳಲ್ಲಿ ಹೆಚ್ಚಬೇಕು. ಅಲ್ಲಿ ವಿಶೇಷವಾಗಿ ತೋಟಕ್ಕೆ ಈಗಿನ ಥರ ಜೆಟ್ಟೆಲ್ಲ ಇರಲಿಲ್ಲ, ನೀರು ತೋಗಬೇಕು, ಎತ್ತಬೇಕು, ಆಮೇಲೆ ಗದ್ದೆಯನ್ನು ಹೂಡಬೇಕು, ತೋಟದ ಸರಕು ದಪ್ಪುಗಳನ್ನು ತರಬೇಕು, ಗೊಬ್ಬರ ಹಾಕಬೇಕು. ಇದೆಲ್ಲ ಮನೆಯವರೇ ಮಾಡುವಂಥ ಒಂದು ಕಾಲ. ಯಾಕಂದರೆ ಕೂಲಿಗಳನ್ನು ತರಲಿಕ್ಕೂ ಕಷ್ಟ ಇದ್ದಂಥ ದಿನಗಳು. ಹಾಗಾಗಿ ಆದರೆ ನಾನು ಅಷ್ಟು ಸಶಕ್ತ ಅಲ್ಲ. ಹಾಗಾಗಿ ನಾನು ಯಾಕೋ ಆ ಕಡೆ ಮನಸ್ಸು ಎಳಿಲೇ ಇಲ್ಲ, ಏನಾದರೂ ಮಾಡಿ ಹೈಸ್ಕೂಲಿಗೆ ಹೋಗಬೇಕು ಅಂತ ಶಿಕ್ಷಣದ ಕಡೆ. ಯಾಕಂದರೆ ಸ್ವಲ್ಪನಾದರೂ ಇಷ್ಟು ದೊಡ್ಡ ಅವಿಭಕ್ತ ಕುಟುಂಬದಲ್ಲಿ ನನ್ನಿಂದ ಏನಾದರೂ ಸಾಧ್ಯ ಆಗ್ತದೆ ಅಲ್ಲೂ ಗೊತ್ತಿಲ್ಲ, ಆ ಮುಖದಲ್ಲಿ ಆಲೋಚನೆಗಳಾಗಲೇ ಬರ್ತಾಯಿತ್ತು. ಹಾಗಾಗಿ ಭಾಳ ಕಷ್ಟಪಟ್ಟು ಒಂದು 4 ಕಿಲೋಮೀಟ್ರ್ ನಡೆದು ಹೋಗ್ಬೇಕು ಆಗ ಕವಲಕ್ಕಿ ಅಂದರೆ. ಮತ್ತು ಬೇರೆ ವಾಹನ ನನಗೆ ಅಂತಲ್ಲ, ಯಾರಿಗೂ ಇಲ್ಲ. ಬೆಳಿಗ್ಗೆ ಹೋಗೋದು, ಸಂಜೆ ಬರೋದು, ಸುಸ್ತಾಗ್ತಿತ್ತು. ಮಧ್ಯದಲ್ಲಿ ಈಗಿನಾಗೆ ಬಿಸಿ ಊಟನೋ ಇನ್ನೊಂದು ಏನೇನೂ ಇಲ್ಲ, ನೀರು ತುಂಬಿಟ್ರೆ ಕುಡಿಯೋದು, ಇಲ್ಲಾಂದ್ರೆ ನಮಗೆ ಕೆಲವು ವಿದ್ಯಾರ್ಥಿಗಳು ಎತ್ಕೊಂಡು ಬಂದು ಕುಡಿದದ್ದು ಇದೆ. ಅಂಥ ವಾತಾವರಣದ ಹೈಸ್ಕೂಲ್ ದಿನಗಳದು. ಸುದೈವಕ್ಕೆ ಅಲ್ಲಿ ಶಿಕ್ಷಕರಿಗೆ ನಮ್ಮನ್ನು ಸ್ವಲ್ಪ ಬೆಳೆಸಬೇಕು, ಇವರಿಗೆ ಕಲಿಸಬೇಕು. ಈಗ ನನಗೆ ಯಾಂತ್ರಿಕತೆ ಏನೂ ಇರಲಿಲ್ಲ, ಆರ್ಟ್ಲಿ ಈ ಮಕ್ಕಳನ್ನು ಪಾರು ಮಾಡಬೇಕು ಅನ್ನೋ ಒಂದು ಭಾವನೆ ಇತ್ತು. ಹಾಗೆ ನಮ್ಮದಲ್ಲಿ ಯಾವ ವಿಷಯದ ಬಗ್ಗೆ ನಮಗೆ ದೌರ್ಬಲ್ಯ ಇದೆ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ನಮ್ಮನ್ನು ಅವರು ಮರುದಿನ
ಅದು ಸಿದ್ಧತೆ ಮಾಡಿ ಬಂದು ಪರೀಕ್ಷೆಗೆ ಸಿದ್ಧಗೊಳಿಸುವವರು. ಹ್ಮ್. ಹಾಗಾಗಿ ನಮಗೂ ಎಲ್ಲೋ ಒಂದು ಬೆಳಕಿನ ಕಿಂಡಿ ಕಾಣ್ತದೆ, ನಾವು ಓದ್ಬೋದು ಅನ್ನೋ ಭರವಸೆ ಬಂತು. ಅಂತ ನಾವು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗೋ ಗಿರಾಕಿಗಳಲ್ಲ. ನಮ್ಮದು ಒಂದು ಸಾಮಾನ್ಯ ಅಂದರೆ ಬದುಕಲಿಕ್ಕೆ ಸಾಕು, ಪಾಸಾಗ್ತಾನೆ ಹುಡುಗ, ಆ ಭರವಸೆ ಶಿಕ್ಷಕರಿಗೆ ಇದ್ದದ್ರಿಂದ ಸ್ವಲ್ಪ ಈ ಅತಿ ರ್ಯಾಂಕ್ ಸ್ಟೂಡೆಂಟು ಆ ಕ್ಯಾಟಗರಿ ಬೇರೆ. ಈ ಎರಡನೇ ಕ್ಯಾಟರ್ನ ನಮ್ಮನ್ನೆಲ್ಲ ಹೇಗೆ ಇವನನ್ನು ಪಾರು ಮಾಡ್ಬೋದು, ಇನ್ನು ಸ್ವಲ್ಪ ಒತ್ತಿದ್ರೆ ಇದಾಗ್ತದೆ, ಯಾಕಂದರೆ ಮನೇಲಿ ಓದು ಅಂತ ಹೇಳೋರು ಇಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಇಂಥ ನಮ್ಮದೊಂದು 8-10 ಮಕ್ಕಳ ಪರಿಸ್ಥಿತಿ ಹೀಗೆ ಇತ್ತು. ಇದು ಸಣ್ಣ ಬ್ಯಾಚು, 29 ಜನ ಹುಡುಗರಾಗ, 76ರಲ್ಲಿ ನಮ್ಮ SSLC. ಹಾಗೆ ಮುಗಿದ ಮೇಲೆ ಆಗ ಮತ್ತೆ ಮನೇಲಿ ಇದೆ ಸಾಕು, ಈಗ ಯಾರು ಶಾಲೆ ಕಲಿಸೋದು ನಿಲ್ಲಿಸ್ಬೇಡಿ, ಇಲ್ಲಿ ನಿನ್ಗೆ ಹೇಳಿದ್ರು ಗೊತ್ತಾಗೋದಿಲ್ಲ, ಇನ್ನು ಎಂತ ಮಾಡೋದು. ಯಾಕಂದರೆ PUC ಅನ್ನೋ ಶಬ್ದವೇ ನಮ್ಗೆ ಹೊಸ್ತು. ಎಲ್ಲರೂ ನಾನು PUCಗೆ ಹೋಗ್ತೇನೆ, PUC ಯಾಕಂದರೆ ಯಾವ ಮಾಧ್ಯಮಗಳಿಲ್ಲ, ಕೇಳಲೇಬಾರ್ದು ವಾಟ್ ನೆಕ್ಸ್ಟ್ ಅಥವಾ ಮುಂದೆ ಏನು ಫ್ಯೂಚರ್, ಆ ಕಲ್ಪನೆ ಇಲ್ಲಗದ್ದ ದಿನಗಳು. ಆಗ ನಾನೇನು ಮಾಡಿದೆ, ಹೊನ್ನಾವರ ಕಾಲೇಜಿಗಂತೂ ಕಳಿಸೋದೇ ಇಲ್ಲ ಮನೆಯಲ್ಲಿ. ಅರೆಂಗಡಿಯಲ್ಲಿ PUC ಇತ್ತು. ಅರೆಂಗಡಿಯಲ್ಲಿ ನನಗೂ ಗೊತ್ತಿಲ್ಲದೆ ಒಂದು ಚಿತ್ರಕಲೆ ಬಗ್ಗೆ ಆಸಕ್ತಿ ಬೆಳೀತಾನೇ ಇತ್ತು ಬಾಲ್ಯದಿಂದ. ಅರೆಂಗಡಿಯಲ್ಲಿ AK ಶೆಟ್ಟರು ಅಂತ ಪ್ರತಿಭಾನ್ವಿತ ಚಿತ್ರಕಲಾ ಶಿಕ್ಷಕರಿದ್ದರು. ಅಲ್ಲೋದ್ರೆ ಅವ್ರ ಜೊತೆ ನಮಗೆ ಚಿತ್ರಕಲೆ ಕಲೀಲಿಕ್ಕಾಗ್ತದೆ, ಅಷ್ಟೆಲ್ಲ ದೂರ ಹೋಗ್ಲಿಕ್ಕೆ ಆಗೋದಿಲ್ಲ, 5-6 ಕಿಲೋಮೀಟ್ರ್ ಹೆಚ್ಚಾಗ್ತದೆ, ಸಾಧ್ಯನೇ ಇಲ್ಲ, ನಿನ್ನ ಹತ್ರ ಆಗೋದಿಲ್ಲ ಅಂತ ಹೇಳಿದ್ರು. ಏನಾಗಲಿ ಅಂತ ಪ್ರಯತ್ನ ಮಾಡಿದೆ, ಹೋದೆ. ಮನೆಯಿಂದ ಭಾಳ 6-7 ಕಿಲೋಮೀಟ್ರ್ ನಡೆದು ಹೋಗಬೇಕು. ಕೆಲವು ದಿನ ನನ್ನ ಅಜ್ಜನ ಮನೆ ಬಾಸ್ಕೇರಿ, ಅಲ್ಲಿ ನೀನು ಇಲ್ಲಿ ಬಂತು ಉಳ್ಕೊಂಡಾದ್ರೂ ಹೋಗು ಅಂತ ಹೇಳಿದ್ರು. ಅಲ್ಲಿಂದ ಒಂದು 3 ಕಿಲೋಮೀಟ್ರು. ಹಾಗಾಗಿ PUC ನನಗಷ್ಟು ಕಷ್ಟ ಆಗಲಿಲ್ಲ. PUC ಓದ್ತಾ AK ಶೆಟ್ಟರ ಸಂಪರ್ಕ ಮಾಡಿದೆ. ಆದರೆ ನಾನು PUC ಓದಿದ್ರು ಅವರು ಅಲ್ಲಿ ಕ್ಲಾಸಿಗೆ ಬರೋದಿಲ್ಲಾಗಿತ್ತು. ಅವರು ಹೈಸ್ಕೂಲ್ ಟೀಚರ್ ಅವರಲ್ಲಿ. ಡ್ರಾಯಿಂಗ್ ಪರೀಕ್ಷೆಗೆ ಸರ್ ಕೂತ್ಬೇಕಾಗಿತ್ತು ಅಂದೆ. ಲೋವರ್ ಗ್ರೇಡ್ ಹೈಯರ್ ಗ್ರೇಡ್ ಅಂತೇಳಿ ಪರೀಕ್ಷೆ ಇರ್ತಿತ್ತು, ಕೂತ್ಕೊ ಅಂತ ಹೇಳಿದ್ರು, ಕೂರಿಸಿದ್ರು, ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಯಾಕಂದರೆ ಆಗಿನ ಕಾಲಕ್ಕೆ ಅವರು ಕರ್ನಾಟಕಕ್ಕೆ ರ್ಯಾಂಕ್ ಬಂದ ಚಿತ್ರಕಲಾ ಶಿಕ್ಷಕರು AK ಶೆಟ್ಟಿ ಅಂತ, ಬಹಳ ದೊಡ್ಡ ಕಲಾವಿದ. ಅವರಿಗೆ ಕಂಪೇರ್ ಮಾಡಿ ಹೇಳಲಿಕ್ಕೂ ನಮ್ಮ ಹತ್ರ ಯಾರು ಇಲ್ಲ, ಈಗ ಇಲ್ಲ ಅವರು. ಅದು ನಾವು ಅವರನ್ನು ನೆನೆಸ್ಕೊಳ್ಬೇಕು, ಒಂದು ಟರ್ನ್ ಕೊಟ್ಟವ್ರೆ ಅವರು. ಸರಿ, ಹೀಗೆ PUC ಮುಗಿತಾ ಇದ್ದಂತೆ ಅವರು ಮುಂದೇನು ಮಾಡ್ಬೇಕು ಮಾಡಿದ್ದೆ, ನಿಮ್ಮದು ಹೈಯರ್ ಗ್ರೇಡಲ್ಲಿ ಚಲೋ ಮಾರ್ಕ್ಸ್ ಬಂದಿದೆ ಸರ್, ನನಗೆ ಗೊತ್ತಿಲ್ಲ ಮುಂದೆ ಏನು ಮಾಡ್ಬೋದು, ನಾನು ಇದೊಂದು ಕೆಲಸ ಮಾಡೋದು, ಲೆಟ್ರ್ ಕೊಡ್ತೇನೆ, ಸ್ಕೂಲ್ ಆಫ್ ಆರ್ಟ್ ಅಂತ ಇದೆ ಧಾರವಾಡದಲ್ಲಿ, ಹೋಗು ಅಂತ ಹೇಳಿದ್ರು. ಮನೆಯಲ್ಲಿ ಹೋಗಿ ಹೀಗೆ ಮಾಡಿದೆ, ಬೈದೇ ಬಿಟ್ಟರು. ಇನ್ನಂತೂ ನಿನಗೆ ನಮ್ಮ ಹತ್ರ ಆಗೋದಿಲ್ಲ, ಇದಕ್ಕೂ ಕೂಡ ಅವ್ರು ಕೊಡಲಿಲ್ಲ. ಮನೆಗೆ ಏನೋ ಆಗಲ ಕಾಲದಲ್ಲಿ ಬರೀ 70 ರೂಪಾಯಿ ಏನೇನೋ ಮಾಡಿ ಕೊಟ್ಟಿದ್ರು. ಆದರೆ ಈ ಧಾರವಾಡಕ್ಕೆ ಕಳಿಸೋ ಮಾತೇ ಇಲ್ಲ, ಕೇಳಲೇಬಾರ್ದು. ಯಾಕಂದ್ರೆ ದೊಡ್ಡ ಕುಟುಂಬ, ಭಾಳ ಜನ ಇದ್ದಾರೆ, ಒಬ್ಬರನ್ನು ಕಳಿಸೋ ಅವರಿಗೆ ಆಗೋದಿಲ್ಲ. ಹಾಗಾಗಿ ಮತ್ತೆ ಅವರು ಶಾಲೆಗೆ ಹೋದವರೇ ಇಲ್ಲ. ಶಾಲೆಗೆ ಹೋದ್ರಿಂದ ಹೈಸ್ಕೂಲಲ್ಲಿ ನಪಾಸಾಗಿ ಅಥವಾ ಸ್ವಲ್ಪ ಬಲಿಷ್ಠ ಇದ್ದವರು ಕೃಷಿಗೆ ಅದಕ್ಕೆ ಹೋದ್ರು ಬಿಟ್ಟರೆ ಓದ್ದವರಿಲ್ಲ. ಆದರೆ ನನಗೆ ಮಾತ್ರ ಇದು ಬಿಡ್ಲಿಕ್ಕೆ ಮನಸ್ಸಿಲ್ಲ. ಅದಕ್ಕೆ ನಾನು ಆಯಿತು ಅಂತ ಹೇಳಿದೆ, ಇವ್ರಿಗೆ ಹೇಳಲೇ ಇಲ್ಲ. ಧಾರವಾಡ ಬಸ್ ಹತ್ತಿಬಿಟ್ಟೆ, ಯಾರ್ಯಾರು ಕೊಡೋ ಸ್ವಲ್ಪ ಕಲೆಕ್ಟ್ ಮಾಡಿ ಅದು ಸ್ಕೂಲ್ ಆಫ್ ಆರ್ಟಿಗೆ ಹೋದೆ. ಹೀಗೆ AK ಶೆಟ್ಟಿ ಸ್ಟೂಡೆಂಟ್ ಅಂದರೆ ಭಾಳ ಗೌರವ ಇತ್ತು ಅವ್ರ ಬಗ್ಗೆ. ಅವರಿಗೆ ತಗೊಂಡ್ರು, ಅಡ್ಮಿಷನ್ ಕೊಟ್ಟರು, ಎಲ್ಲ ಹೇಳಿದೆ ಪರಿಸ್ಥಿತಿ ಹೀಗೀಗಿದೆ ಅಂತ. ವರ್ಷಕ್ಕೆ 300 ರೂಪಾಯಿ ಫೀ ಆಗ್ತದೆ, ಸಾಧ್ಯ ಆದರೆ ಕೊಡಬೇಕು, ಇಲ್ಲಾಂದರೆ 3 ಹಂತದಲ್ಲಿ ಕೊಡಲೇಬೇಕು ಅಂತ ಹೇಳಿದರು. ಅದು ಗೌರ್ಮೆಂಟ್ ಏಡೆಡ್ ಶಾಲೆ, ಏಡೆಡ್ ಶಾಲೆ ಇದಲ್ಲ, ಪ್ರೈವೇಟ್ ಶಾಲೆ ಅಲ್ಲ, ಫುಲ್ ಗೌರ್ಮೆಂಟು ಅಲ್ಲ, ಏನು ಗ್ರ್ಯಾಂಟ್ ಅಂತ ಇರ್ಬೋದು ಆ ಥರ. ಅಲ್ಲಿ ತಾರಪ್ಪ ಅವರಂತ ಪ್ರಿನ್ಸಿಪಾಲು, ಅವ್ರಿಗೆ ಸ್ವಲ್ಪ ನನ್ನ ಕಷ್ಟ ಎಲ್ಲ ಹೇಳ್ಕೊಂಡು ಅವರು ಸ್ವಲ್ಪ ಹೆಲ್ಪ್ ಮಾಡಿದರು. ನಮಗೆ ಆದಾಯದ ಮೂಲವನ್ನು ಅವರೇ ಹೇಳ್ಕೊಟ್ರು. ನೋಡಿ, ಇಲ್ಲಿ 2 ಚಾಯ್ಸ್ ಇದೆ. ಇಲ್ಲಿ ನಿನ್ನಂತೆ ಭಾಳ ಜನ ಬರ್ತಾರೆ. ಒಂದು TCH ಕಾಲೇಜ್ ಇದೆ ಪಕ್ಕದಲ್ಲಿ, ಅವರಿಗೆಲ್ಲ ಚಾರ್ಟ್ ಬೇಕಾಗ್ತದೆ TCH ಮಾಡೋ ಮಕ್ಕಳಿಗೆ. TCH ಅಂದರೆ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್. ಅದು ಈಗಿಲ್ಲ, ಈಗ ಅದು D.Ed ಅಂತ ಮಾಡಿದ್ದಾರೆ ಅದನ್ನು. ಆಗ ಅವರಿಗೆ ಪಾಠ ಕೊಡ್ಲಿಕ್ಕೆ ಹೋಗುವಾಗ ಒಂದಿಷ್ಟು ಚಾರ್ಟ್ ಬೇಕು, ಬೇರೆ ಬೇರೆ ಪಾಠದ ಮೇಲೆ. ಅಲ್ಲಿ ಹೋದರೆ ಅವರು ಸಾದಾ ಇದಾದರೆ 5 ರೂಪಾಯಿ ಕೊಡೋರು ಒಂದು ಚಾರ್ಟಿಗೆ. ಕಲರ್ ಚಾರ್ಟ್ ಆದರೆ 10 ರೂಪಾಯಿ ಕೊಡೋರು. ನಮಗದು ಭಾಳ ದೊಡ್ಡ ಆದಾಯ. ಅಲ್ಲಿ ಸ್ಕೂಲಿಗೆ ಹೋಗೋದು, ನಿಮಗೆ ನಾಳೆ ಚಾರ್ಟ್ ಬೇಕಂತ ಕೇಳೋದು, ಅವರು ಅವ್ರಿಗೆ ಗೇಟಿಗೆ ಬಂದು ಇಂಥದ್ದನ್ನು ಬಿಡಿಸ್ಕೊಬಿಡು ಅಂತ ಕೊಡೋದು, ನಾನು ಬಿಡಿಸ್ಕೊಡೋದು. ಬೆಳಗ್ಗೆ ಮುಂಚೆ ಹೋಗಿ ತೊಗೊಂಡು ಕೊಟ್ಟು ಶಾಲೆಗೆ ಬರಬೇಕು. ಇನ್ನೊಂದು ಪೇಪರ್ ಮಾರಾಟ ಮಾಡೋದು. ಬೆಳಿಗ್ಗೆ ಎದ್ದು ಬಸ್ ಸ್ಟ್ಯಾಂಡ್ ಎದುರಿಗೆ ಸೈಕಲ್ ಕೊಡ್ತಾರೆ, ಪೇಪರ್ನೆಲ್ಲ ಹಾಕ್ಕೊಂಡು ಧಾರವಾಡ ರೈಲ್ವೆ ಸ್ಟೇಷನ್ ಆಚೆ ಕಲ್ಯಾಣ ನಗರ ಅಂತ ಇದೆ, ಅಲ್ಲೆಲ್ಲ ಮನೆಗೆ ಪೇಪರ್ ಕೊಟ್ಟು ಬಂದರೆ ಅವ್ರು 1 ರೂಪಾಯಿ ಕೊಡೋರು. ಆ ದಿವಸಕ್ಕೆ 1 ರೂಪಾಯಿ. ಮತ್ತು ಅದ್ರಲ್ಲಿ ಉದ್ರಿ ಆಮೇಲೆ ಕೊಡೋದು, ತಿಂಗಳು ತುದಿಗೆ ಏನಿಲ್ಲ. ಆಯ್ತಾ, ಅವತ್ತಿಗೆ ಕೊಟ್ಟುಬಿಟ್ರು ಅವರು. ಯಾಕಂದರೆ ಇಂಥ ಹುಡುಗರು ಭಾಳ ಬರ್ತಾರೆ, ಬಿಟ್ಟು ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತು. ಅವ್ರಿಗೆ
ನಮಗೆ ಬೇಕು ಅಂತಂದ್ರೆ ಹೋಗಿ ಮಾಡಬೇಕು. ಹೀಗೆ ನನ್ನದೇ ಆದ ಒಂದು ಸಣ್ಣ ಆದಾಯ ಮಾಡಿಕೊಂಡು ಅಲ್ಲಿ ಆಗ ಡ್ರಾಯಿಂಗ್ ಟೀಚರ್ಸ್ ಕೋರ್ಸ್ ಅಂತ ಇತ್ತು, ಅದನ್ನು ಮುಗಿಸಿದೆ. ನಾನು ಸರ್ಟಿಫಿಕೇಟ್ ಕೂಡ ತರಲಿಲ್ಲ, ಅಂದರೆ ಕಲಿತೆ ಮುಗೀತು, ಬಂದುಬಿಟ್ಟೆ. ಹೋಗಿ ಸರ್ಟಿಫಿಕೇಟ್ ಮತ್ತೆ ದುಡ್ಡು ಬೇಕು. ಆಗ ಗೌರ್ಮೆಂಟ್ ಏನು ಮಾಡ್ತು, ಎಲ್ಲ ಪ್ರೌಢಶಾಲೆಗಳಲ್ಲಿ ಡ್ರಾಯಿಂಗ್ ಟೀಚರ್ಸನ್ನು ಸುಮಾರು ಕಂಪಲ್ಸರಿ ಮಾಡಬೇಕು ಅನ್ನೋ ಹಂತದಲ್ಲಿ ಏನೋ ಆರ್ಡರ್ ಹಾಕಿರಬೇಕು. ನಮ್ಮ ಕ್ಲಾಸ್ಮೇಟ್ ಒಬ್ಬರು KGF ಹೋದರು, MK ಹೆಗಡೆ ಅಂತ. ಅವರು ನನಗಿಂತ ಮೊದಲೇ ಇದಕ್ಕೆ ಹೋಗಿದ್ದರು, ಸ್ಕೂಲ್ ಆಫ್ ಆರ್ಟಿಗೆ. ಅವ್ರಿಗೆ ಅಲ್ಲಿ ಪರಿಚಯ ಆಯಿತು. ನಾನು ಅವರು ಮತ್ತೊಬ್ಬರು KR ಭಟ್ ಅಂತ ನಮ್ಮ ಕ್ಲಾಸ್ಮೇಟ್, ಅವರು ಅಲ್ಲೇ ಹೋಗಿದ್ದರು. ಅವರೆಲ್ಲ ನೀನು ಮತ್ತೆ ಪ್ರತ್ಯೇಕ ರೂಮ್ ಮಾಡೋದು ಬೇಡ ಅಂತ ನನಗೆ ಆಶ್ರಯ ಕೊಟ್ಟರು ಅಲ್ಲಿ. ಇಲ್ಲ ನನಗೆ ಭಾಳ ಕಷ್ಟ ಇತ್ತು ಆಗಿನ ದಿನದಲ್ಲಿ. ನಂದೇ ಅದು ಶಾರ್ ಕೊಟ್ಕೊಂಡು ಅಲ್ಲೇ ದಿನ ಕಳೆದೆ. ಆಮೇಲೆ ಈ KGF ಹೋದ ಪುಣ್ಯಾತ್ಮ ಇಲ್ಲಿ ವೇಕೆನ್ಸಿ ಇದೆ, ನೀನು ಬಂದುಬೇಡ ಅಂದ. ಆಗ ನನಗಾಗಿ ಬರೀ 18 ವರ್ಷದ 4 ತಿಂಗಳು. ಇಲ್ಲ ನಿನಗೆ ಏಜ್ ಆಗಿದೆ, ನೌಕರಿ ತೊಗೊಳ್ಬೋದು ಅಂತೇಳಿ ಹೋದೆ. 4-5 ಇಂಟರ್ವ್ಯೂ ಬಂದಿದ್ದರು. ಈಗ ನಾವು ಒಂದೇ ಊರಿನವ್ರು ಇದ್ದೇವೆ ಅಂತ ಹೇಳಿದ್ರೆ ನಾನು ತೊಗೊಂಡ್ರು. ಅಲ್ಲಿ ಹೋದರೆ 18 ವರ್ಷಕ್ಕೆ ನೀವು ಶಿಕ್ಷಕರಾಗಿ? ಹೌದು, ಶಿಕ್ಷಕರಾಗಿ ಪದಾರ್ಪಣೆ ಮಾಡಿದ್ದೇನೆ ಅಂತ ಹೇಳಿಕ್ಕೆ ಏನೂ ತೊಂದರೆ ಇಲ್ಲ. ಆಗಲ್ಲ ನಂಗೆ ಮನೆ ಕಡೆ ಸಂಪರ್ಕ ಕಟ್ಟಾಗ್ತಾ ಹೋಗ್ತದೆ ಅನಿವಾರ್ಯವಾಗಿ. ಹೌದೌದು. ಅಂದ್ರೆ ಈಗ 3 ವರ್ಷ ನೀವು ಅಲ್ಲಿ ಕೋರ್ಸ್ ಮಾಡಿದ್ರಿ? ಹೌದು. ಇಲ್ಲ, ಅದು ಅಲ್ಲ ಆಗೋದು ಒಂದೇ ವರ್ಷ. ಆಮೇಲೆ ಎಕ್ಸ್ಟರ್ನಲ್ ಮಾಡ್ಬೋದಿತ್ತು, ಡ್ರಾಯಿಂಗ್ ಮಾಸ್ಟರ್ ಸರ್ಟಿಫಿಕೇಟ್ ಅಂತ ಇತ್ತು. ಆದ್ರೆ ಆ ಡ್ರಾಯಿಂಗ್ ಟೀಚರ್ ಸರ್ಟಿಫಿಕೇಟ್ ನೌಕರಿ ಕೊಡ್ತಾ ಇತ್ತು ಗೌರ್ಮೆಂಟ್ ಆಗ. ಆಮೇಲೆ ಅದನ್ನೆಲ್ಲ ಈ ತಿದ್ದುಪಡಿ ಈಗ 3 ವರ್ಷ ಮಾಡಿದ್ದಾರೆ. ಹಾಗಾಗಿ ನಾನು KGF ಹೋಗಿ ಅಲ್ಲಿ ಸೆಟ್ಲ್ ಆದೆ. ಸುಮಾರು 1-1.5 ವರ್ಷ ಅಲ್ಲಿ ಮಾಡಿದ್ಮೇಲೆ ನನಗೆ ಯಾಕೋ ಆ ಊರು ಹಿಡಿಸಲೇ ಇಲ್ಲ. ಒಂದೇದಾಗ ಆರೋಗ್ಯ, ಧೂಳು, ಮೈನ್ಸ್ ಏರಿಯಾದ ಮೇಲೇ ಇತ್ತು ನಮ್ಮ ಸ್ಕೂಲು. ಧೂಳು ಬಿಟ್ಟರೆ ಮತ್ತೆ ಏನೂ ಇಲ್ಲ. ಮಳೆಗಿಲ್ಲ ಅಂದರೆ ಇಲ್ಲಿಂದ ಪತ್ರ ಹೋದ್ರೆ ನಮಗೆ ತಿಳಿಯೋದು ಮಳೆ ಹೋಯ್ತಾ ಇದ್ಕೊಂಡ. ಅವನು ಅಲ್ಲೇ ಸೆಟ್ಲ್ ಆಗಿಬಿಟ್ಟ. ಬೇಡವಾ ಇಲ್ಲೇ ಸೆಟ್ಲ್ ಆಗೋದು, ನೀವು ಊರಿನ ಪತ್ರ ಹೋದರೆ ತಿಳ್ಕೊಳ್ಳೋದು. ಇಲ್ಲಾಂದ್ರೆ ಒಟ್ಟಾರೆ ಏನು ಆಗ್ತಾ ಇದೆ, ಎಲ್ಲಿದ್ದೆ ನಾನು ಅನ್ನೋದು ಕೂಡ ಇಲ್ಲ. ನನಗೆ ಕಷ್ಟ ಇದೆ, ನಾನು ಬೆಂಗಳೂರು ಹೋಗ್ತೇನೆ ಅಂತೇಳಿ ಒಂದು ಟೆಂಪ್ರವರಿ ಶಾಲೆ ಬೆಂಗಳೂರಿನಲ್ಲಿ, ಆದರೂ ಅಡ್ಡಿಲ್ಲ. ಒಂದನೇದಾಗಿ ನನಗೆ ನೌಕರಿಗಿಂತ ಹೆಚ್ಚು ಬೆಂಗಳೂರಿನವ್ರು ಏನಾದ್ರು ಉದ್ಯೋಗ ಮಾಡ್ಬೋದು ಇದು. ಆಗ ನನಗೆ ಸ್ವಲ್ಪ ಜ್ಞಾನೋದಯ ಆಯಿತು, ಬದುಕಲಿಕ್ಕೆ ಸಾಕಷ್ಟು ದಾರಿಗಳಿದೆ ಅನ್ನೋದು ಗೊತ್ತಾದದ್ದು ಆಗ. ಅದಕ್ಕೆ ಬೆಂಗಳೂರಿಗೆ ಅಲ್ಲಿಂದ ಬಂದುಬಿಟ್ಟೆ. ಅಲ್ಲೊಂದು 6-8 ತಿಂಗಳಾಗೋಲ್ವರೆಗೆ ಕೌಲಕ್ಕಿಯಲ್ಲಿ ನಮೇ ಕಲ್ತು ಶಾಲೆಯಲ್ಲಿ ಡ್ರಾಯಿಂಗ್ ಟೀಚರ್ ತಗೊಳ್ತಾರೆ ಅಂತ ಸುದ್ದಿ ಬಿತ್ತು. ಆ ಶಾಲೆಯಲ್ಲಿ ನಾನು ಕಲ್ತಿದ್ದೆ. 76ರಲ್ಲಿ SSLC ಮುಗಿದ್ರೆ ಆಮೇಲೆ PUC ಮುಗಿದು ಇದೆಲ್ಲ ಒಳಗೆ ಅಲ್ಲಿ ಸ್ವಲ್ಪ ಡೆವಲಪ್ ಆಗಿತ್ತು ಸ್ಕೂಲು. ಆಮೇಲೆ ಅಲ್ಲಿ ನಾನು ಅಪ್ಲಿಕೇಶನ್ ಭಾಳ ಬರೋದಕ್ಕೆ ಆರಂಭ ಆಯ್ತಾಗ. ಬಟ್ ನಾನು ಅಲ್ಲೇ ಸ್ಟೂಡೆಂಟ್ ಆದ್ದರಿಂದ ನನ್ನನ್ನು ಅಲ್ಲೇ ಉದ್ಯೋಗ ತಗೊಬಿಟ್ರು. ಹೀಗೆ ಏನೇನೋ ಟರ್ನ್ಗಳು ಆಗ್ತಾ ಹೋಗ್ತದೆ, ತಿರುವುಗಳು. ಆಮೇಲೆ 84ರಲ್ಲಿ ಜೂನಿಯರ್ ಕಾಲೇಜ್ ಬಂತು. 82ರಲ್ಲಿ ನಾನು ಸೇರಿದ್ದೇನೆ. ನಮ್ಮ ಅಧ್ಯಕ್ಷರು ಬಂದು ಹೇಳಿದರು, ನೋಡಿ ಹೊಸದಾಗಿ ಜೂನಿಯರ್ ಕಾಲೇಜ್ ಬಂದಿದೆ, ನಿಮ್ಮಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆ, ಇನ್ನೊಂದು 5-6 ವರ್ಷ ಹೋಗ್ತದೆ ಗ್ರ್ಯಾಂಟ್ ಆಗಲಿಕ್ಕೆ, ಅದರೊಳಗೆ MA ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಿಮಗೆ ನಾನು ಹೋದಷ್ಟು ವೇಕೆನ್ಸಿ ಕಾದಿಡ್ತೇನೆ. ಯಾರೂ ಇಲ್ಲ ನಮ್ಮ ಸ್ಟಾಫ್ನಲ್ಲಿ, 6-8 ಜನರು ಅವ್ರ ಮಕ್ಕ ಇವ್ರು ನೋಡ್ತಾರೆ, ಇವ್ರ ಮಕ್ಕ ಅವ್ರು ನೋಡ್ತಾರೆ. ಹಾಗಂತ ನಾನು ಹೇಳೋದು ಧೈರ್ಯ ಇಲ್ಲ. ಯಾಕಂದರೆ ನನಗೆ ಆಗ ಆ್ಯಕ್ಚುಲಿ BA ಕೂಡ ಆಗಲಿಲ್ಲ. ನಾನು ಬರೀ ಎಕ್ಸ್ಟರ್ನಲ್ ವಿದ್ಯಾರ್ಥಿ, ಡ್ರಾಯಿಂಗ್ ಟೀಚರ್. ಹಾಗಾಗಿ ಆದರೂ ಎಲ್ಲೋ ಒಂದು ಮನದಲ್ಲಿತ್ತು, ಒಂದು ವೇಕೆನ್ಸಿ ಕಾದಿಟ್ಕೊಂಡು ನನಗಾರು ಆಗ್ತಿತ್ತಲ್ಲ ಅಂತ. ಸುದೇವಿಗೆ ಪ್ರಿನ್ಸಿಪಾಲಾಗಿ ಬಂದು ನನ್ನ ಕ್ಲಾಸ್ಮೇಟ್ SG ಭಟ್ ಅಂತ. ಅವನಿಗೆ ಆಗ MA ಆಗಿತ್ತು, ಜೂನಿಯರ್ ಕಾಲೇಜ್ ಆರಂಭ ಆಯಿತು. ಅವನು ಅಲ್ಲಿ ಬಂದ. ಅವನು ಹೇಳ್ತಾನೆ ಇದ್ದ, ನಿನ್ನ ಕೂಡ ಆಗ್ತದೆ, ಏನಾದರೂ ಮಾಡು, ಪ್ರಾಸ್ಪೆಕ್ಟಸ್ ತರಿಸುವ, BA ಮುಗಿಸು ಮೊದಲು, ಹೇಗೂ ಇನ್ನು 5-6 ವರ್ಷ ಬೇಕು ಗ್ರ್ಯಾಂಟ್ ಆಗುವಾಗ. ಆ ಕಡೆ ಆಲೋಚನೆ ಮಾಡಿದೆ, ನೋಡುವ ಆಲೋಚನೆ ಮಾಡಿ BA 1, 2, 3 ಮುಗೀತದು ಯಾಂತ್ರಿಕವಾಗಿ. ಕೊನೆಗೆ ಅಲ್ಲಿ ಯಾರ್ಯಾರೋ ಟೆಂಪ್ರರಿ ಬರ್ತಾಯಿದ್ರು, ರಿಸರ್ವೇಷನಲ್ಲಿ ಬರ್ತಾಯಿದ್ರು, ಬಿಟ್ಟು ಹೋಗ್ತಾಯಿದ್ರು. ಯಾಕಂದ್ರೆ ಗ್ರ್ಯಾಂಟ್ ಇಲ್ಲ ಶಾಲೆಗೆ, PUCಗೆ. ಕೊನೆಗೆ ಒಂದು ಧೈರ್ಯ ಮಾಡಿ ಡಿಗ್ರಿ ಮುಗಿದುಕೊಳ್ಳೆ ಹೇಳಿದೆ, ನಾನು MA ಮಾಡ್ತೇನೆ ಮತ್ತು ಈ ವೇಕೆನ್ಸಿಯನ್ನು ನನಗೆ ಕಾದಿಡಿ ಅಂದರೆ ಅಧ್ಯಕ್ಷರಿಗೆ. ನೀನು ಮಾತು ಕೊಟ್ಟರಾಗಲಿಲ್ಲ, ಉಳಿಸ್ಕೊಳ್ಬೇಕು, ಇಲ್ಲಾಂದರೆ ಬೇರೆ ಬೇರೆ ಜನ ಈಗಾಗಲೇ ತಯಾರಾಗಿದ್ದಾರೆ, ಮೊದಲಿನ ಥರ ಇಲ್ಲ ವಾತಾವರಣ. ಇಲ್ಲ, ನನಗೆ ಕಾದಿಡಿ ನೀವು. ಇನ್ನು 2 ವರ್ಷದ ಮೇಲೆ ನಾನು MA ಮಾಡ್ಕೊಂಡು PUCಗೆ ನಾನು ಖಂಡಿತ ಪೊಲಿಟಿಕಲ್ ಸೈನ್ಸ್ ತೊಗೊಳ್ತೇನೆ. ನನಗೇನೋ ಅದೊಂದು ವೇಕೆನ್ಸಿ ಇದೆ ಇಲ್ಲಿ, ನನಗೆ ಸ್ವಲ್ಪ ಅದನ್ನು ಪೇಪರ್ ಓದಿದ್ದು ಇದೆಲ್ಲ ಹವ್ಯಾಸ ಇರೋದ್ರಿಂದ ವಾರಪತ್ರಿಕೆಗಳು ಓದಿದ್ದು. ಆಗ BB ವೈಕುಂಠರಾಜ್ ಅವರು ವಾರಪತ್ರಿಕೆ ಭಾಳ ಚೆನ್ನಾಗಿ ಬರ್ತಾಯಿತ್ತು. ಅದು ರಾಜಕೀಯ ವಿಶ್ಲೇಷಣೆ ಬಿಟ್ಟರೆ ಮತ್ತು ಏನೂ ಇರ್ತಾ ಇರಲಿಲ್ಲ. ಸುದೇವಕ್ಕೆ MA ಪೇಪರ್ ಕೊಡೋದೇ ಇರ್ತಿತ್ತು. ಪ್ರೆಸೆಂಟ್ ಪಾಲಿಟಿಕ್ಸ್ ಇನ್ ಇಂಡಿಯಾ, ಪ್ರೆಸೆಂಟ್ ಪಾಲಿಟಿಕ್ಸ್ ಇನ್ ಕರ್ನಾಟಕ, ಮೇಜರ್ ಪೇಪರ್. ಅದಕ್ಕೆ ಮತ್ತು ರೆಫರೆನ್ಸ್ ಪುಸ್ತಕ ಇಲ್ಲ, ವಾರಪತ್ರಿಕೆಯನ್ನೇ ನೋಡಿ ಅದು ನಿಜವಾಗೋದು. ಆಮೇಲೆ ವಿಕ್ರಮ್ ಡೈಜೆಸ್ಟ್ನವ್ರು ಗೈಡು. ಯಾಕಂದ್ರೆ ನಾನು ಬಾಹ್ಯ ವಿದ್ಯಾರ್ಥಿ. 2ನೇದಾಗಿ ಅಲ್ಲಿ ಕ್ಲಾಸ್ ಆಗಲೇಬೇಕು, ಸೆಕೆಂಡ್ ಕ್ಲಾಸು. ಭಾಳ ಜನ ನೆಗೆಯಾಡ್ದವ್ರು ಇದ್ದಾರೆ, ಇಂಟರ್ನಲ್ನವ್ರು ಕೂಡ ಆಗೋದಿಲ್ಲ, ಎಕ್ಸ್ಟರ್ನಲ್ ಏನು ಮಾಡ್ಬೋದು ಅಂತ. ನಾನು ಹೇಳಿದೆ, ನಾನು ಬಿಗಿನಿಂಗ್ಗೆ 0, ವಾಪಸ್ ಹೋದರೂ 0ಕ್ಕೆ.
ನನಗೆ ಆಗಾಗ ಮುಲಾಜು ಆಗ್ತದೆ, ಆಮೇಲೆ ಮಾಡೇ ಬಿಡ್ತೇನೆ, ಅದು ಯಾವುದೂ ಇಲ್ಲ. ಕಳ್ಕೊಳ್ಳೋದಕ್ಕೇನಿಲ್ಲ, ಏನಿಲ್ಲ, ಆಡ್ಕೊಳ್ಳುವಂತ ಏನಿಲ್ಲ. ನೀವು ಏನೇ ಹೇಳ್ಕೊಳ್ಳಿ, ನನಗೆ ನೇರವಾಗಿ ಅಂಡರ್ಆಕ್ಟಿಗೆ ಚುಚ್ಚು ಮಾತುಗಳು ಇದನ್ನೆಲ್ಲ ಅನುಭವಿಸಿದ್ದೇನೆ ನಾನು. ಅಂದರೆ ಯಾವ ಫೀಲ್ಡಲ್ಲಿ ಹೋದ್ರೂ ಈ ಚುಚ್ಚು ಮಾತು ಇದೆ 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 ಖಂಡಿತ ಇದೆ. ಅದರಲ್ಲೂ ಊರಿನಲ್ಲಂತೂ ಹೆಚ್ಚು, ಹಳ್ಳಿಲಿ ಬೇರೆ ವಿಷಯನೇ ಇರುವುದಿಲ್ಲ. ಈಗ ಸ್ವಲ್ಪ ತೆರ್ಕೊಂಡಿದೆ ಹಳ್ಳಿ. ಮೊದಲು ಒಂದು ರೀತಿ ಇಂಥದ್ದೇ ವಿಷಯಗಳು. ಅದು ಒಂದು ಸೈಡು. ಇನ್ನೊಂದು ಸೈಡು ಆಗ ನನಗೆ ಮದುವೆ ಆಗಿಬಿಟ್ಟಿದೆ, MA ಮಾಡಬೇಕು, ಸಣ್ಣ ಸಣ್ಣ ಮಕ್ಕಳು, ಮನೇಲಿ ಬಿಟ್ಟು ಹೋಗಬೇಕು, ಮನೇಲಿ ಅನಾರೋಗ್ಯದ ತಾಯಿ, ಅವ್ರದ್ದು ಬೇರೆ ಜವಾಬ್ದಾರಿ ನನಗೆ ಇದೆ. ತಮ್ಮನಿಗೆ ಒಂದು ಕಡೆ ಒಂದು ಅಂಗಡಿ ಹಾಕ್ಕೊಟ್ಟಿದ್ದೇನೆ, ಇನ್ನೊಂದು ತಮ್ಮನಿಗೆ ಮನೇಲಿ ಕೃಷಿ, ತಂದೆಯವರಿದ್ದಾರೆ, ಅವ್ರು ಯಾವುದು ಜವಾಬ್ದಾರಿ ತಗೊಳ್ಳೋ ಜನವೇ ಅಲ್ಲ. ಹಾಗಂತ ಅವ್ರ ಪಾಡಿಗೆ ಅವರು. ಹಾಗಾಗಿ ಎಲ್ಲ ಇದ್ರ ಮಧ್ಯದಲ್ಲಿ ನಾನು ಮತ್ತೆ MA ಮಾಡಬೇಕು ಕೌಟುಂಬಿಕ ಸಮಸ್ಯೆಗಳ ಮೇಲೆ. ಯಾಕಂದರೆ ಆಗಲೇ ದೊಡ್ಡ ಕುಟುಂಬ ವಿಭಜನೆ ಆಗಿ ನಾನು ಹೋಗೋದ್ರೊಳಗೆಲ್ಲ ನಮ್ಮ ಪಾಲವನ್ನು ಕೊಟ್ಟಿದ್ದರು. ಸಾಕು, ಕೃಷಿಗೆ ಕೊರತೆ ಇರಲಿಲ್ಲ, ಜೀವನಕ್ಕೆ ಆದಾಯಕ್ಕೆ ಅಂತ ಇರಲಿಲ್ಲ. ಬಟ್ ನಾವು ಇಂಪ್ರೂವ್ ಮಾಡ್ಕೊಳ್ಬೇಕು. ಹೀಗೆಲ್ಲ ಸಾಕು ಬಂತು ಒಟ್ಟಾರೆ. ಆಮೇಲೆ 94 MA ಆದಮೇಲೆ ಧೈರ್ಯ ಬಂತು ನನಗೆ. ಸೆಕೆಂಡ್ ಕ್ಲಾಸ್ ಆಯಿತು. ಅದು ನಾನು ರಜೆ ಅವಧಿಯಲ್ಲಿ ಒಂದು 2 ತಿಂಗಳ ಕೃಷ್ಣ ಭವನದಲ್ಲಿ ಉಳಿಯೋದು. ಆಗಲೇ ನಮ್ಮ ನಿಜವಾದ ಸ್ಟಡಿ ಆಗೋದು MAಗೆ. ಹುಬ್ಳಿ ಈಗಲೂ ಇದೆಯಾ ಅದು? ಈಗಲೂ ಇದೆ. ರೈಲ್ವೆ ಸ್ಟೇಷನ್ ರೋಡಲ್ಲಿ ಇದೆ ನೋಡಿ, ಭಾಳ ಹಳೆ ಹೋಟೆಲ್. ಅಲ್ಲಿ ಉಳ್ಕೊಂಡು ಲೈಬ್ರರಿಗೆ ಇದಕ್ಕೆ ಹೋಗೋದು, ಯೂನಿವರ್ಸಿಟಿ ಲೈಬ್ರರಿಗೆ ಹೋಗೋದು. ಆಮೇಲೆ ಗೈಡನ್ನು ಅದು ಇದು ತಂದ್ಕೊಂಡು ಇಲ್ಲಿ ಓದೋದು. ಆಗಲೇ ನಿಮ್ಗೆ ಸಂಬಳ ಬರ್ತಾಯಿತ್ತು? ನನಗೆ ಆಗಾಗ ನನಗೆ ಹೇಳಲಿಕ್ಕೆ ಮರ್ತೇನೆ, ನನಗೆ ಅದು ತೊಂದರೆನೇ ಆಗಲಿಲ್ಲ. ಆದಾಯಕ್ಕೆ ಏನೂ ತೊಂದರೆ ಆಗಲಿಲ್ಲ. ಯಾಕಂದರೆ ಹೈಸ್ಕೂಲ್ ಸಂಬಳ ರೆಡಿ ಬರ್ತಾನೆ ಇತ್ತು. ಅಲ್ಲಿ ರಿಸರ್ವ್ ಇಟ್ಕೊಂಡಿದ್ದು ಮಾತ್ರ ನನ್ನ ಕೆಲಸ. ಇದಿಷ್ಟೆಲ್ಲ ಆದಮೇಲೆ ಪ್ರಿನ್ಸಿಪಾಲ್ರು ಹೇಳಿದ್ರು, ಇದೆಲ್ಲ ಹೌದು, MA ಆಗಿದೆ ಹೌದು, ರಿಸರ್ವೇಷನ್ ಬಂದರೆ ನಿನಗೆ ಆಗೋದಿಲ್ಲ, ಮುಗಿತಾ. ಅಧ್ಯಕ್ಷರು ಹೇಳಿದ್ರು, ನೋಡು ನಾನು ಕಾದಿಟ್ಟಿದ್ದೇವೆ, ಆದರೆ ನೀವು ಅದನ್ನೆಲ್ಲ ನೀವು ಬೆಂಗಳೂರು ಹೋಗಿ ವಿಚಾರ ಮಾಡಬೇಕು, ನಮ್ಮ ಹಂತದಲ್ಲಿ ಇಲ್ಲ ಅದು. ಆಗ ಡಿವಿಷನ್ ಆಫೀಸ್ ಬೆಳಗಾವಿ ಮತ್ತು ಬೆಂಗಳೂರು, ಹೆಡ್ ಆಫೀಸ್ ಬೆಂಗಳೂರು, ಡಿವಿಷನ್ನು ಬೆಳಗಾವಿ. ಅಲ್ಲಿ ಹೋದೆ, ಇಲ್ಲ ನಿಮ್ಮದು ಜನರಲ್ ಮ್ಯಾರಿಟಿ ಬರ್ತದೆ ಅಂತ ಹೇಳಿದ್ರು. ಧೈರ್ಯ ಬಂತು. ಆಮೇಲೆ ಕಾಲ್ಫಾರ್ ಮಾಡಿ ಇದು ಮಾಡಿ ನನ್ನ ನೇಮಕಾತಿ ಆಯಿತು. ಆಮೇಲೆ ಅಪ್ರೂವಲ್ ಆಯಿತು. ಹಾಗಾಗಿ 94 ನಂತರದಲ್ಲಿ ನಾನು ಈ ಕಡೆ ಜೂನಿಯರ್ ಕಾಲೇಜಿಗೆ ಶಿಫ್ಟ್ ಆಗಿಬಿಟ್ಟೆ. ಅಲ್ಲಿ ಗ್ರ್ಯಾಂಟು ಬಂತು 2005. ನೀವು ರಾಜ್ಯಶಾಸ್ತ್ರ ಉಪನ್ಯಾಸ? ಅಲ್ಲಿ ರಾಜ್ಯಶಾಸ್ತ್ರದ ಉಪನ್ಯಾಸಕನಾಗಿ. ಅಂದರೆ ಪ್ರಾರಂಭದಲ್ಲಿ ನೀವು ಚಿತ್ರಕಲಾ ಚಿತ್ರಕಲಾ ಶಿಕ್ಷಕರು ಇದರಲ್ಲಿ ಹೈಸ್ಕೂಲ್ ಸೆಕ್ಷನ್, ಹೈಸ್ಕೂಲ್ ಶಿಕ್ಷಕ. ಅದ್ರ ಜೊತೆಗೆ ನಾನು ಬರೀ ಡ್ರಾಯಿಂಗ್ ಟೀಚರ್ ಆಗಿದೆ ಅಂತ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ ಅಂತ ಇತ್ತು, DMC. ಅದು ಎಕ್ಸ್ಟರ್ನಲ್ ಅವಕಾಶ ಕೊಡ್ತಾ ಇದ್ರು. ಅದನ್ನು ಮಾಡಿದೆ ಧಾರವಾಡಕ್ಕೆ ಹೋಗಿ. ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಅಂದರೆ ಮತ್ತೊಂದು ಅದು ಪೆಂಡಿಂಗ್ ಹಿಡಿದು ಬೇಡ, ಅದ್ರ ಮುಗಿದು ಹೋಗಲಿ ಮತ್ತೆ. ಯಾಕಂದರೆ ನನಗೆ ಆದಾಯ ಇದೆ, ನನಗೆ ಧೈರ್ಯ ಬಂತು. ಎರಡನೇದಾಗಿ ನಾನು 83ರಿಂದ ಸ್ವಲ್ಪ ಫೋಟೋಗ್ರಫಿ ಅದು ಇದು ಹವ್ಯಾಸ ಇತ್ತು. ಶಾಲೆ ಬಿಟ್ಟ ಮೇಲೆ ಅಂತ ಖಾಲಿ ಇರೋದು ಅಂತೇಳಿ ಆಗ ಮದುವೆ ಮನೆ ಅಂಥದ್ದು ಯಾವುದು ಜವಾಬ್ದಾರಿ ಅಷ್ಟಾಗಿ ಇರಲಿಲ್ಲ. ಕವಲಕ್ಕಿಲ್ಲಿ ಒಂದು ಸಣ್ಣ ಸ್ಟುಡಿಯೋ ಆರಂಭ ಮಾಡ್ಕೊಂಡೆ. ಹಾಗೆ ನಾನು ಆಲೋಚನೆ ಮಾಡಿದೆ, ಇಲ್ಲಿ ಯಾವುದು ಇಲ್ಲ ನೋಡುವ. ಸೊ ಆಗಿನ ಕಾಲದ ಮೊದಲನೇ ಸ್ಟುಡಿಯೋ ಹೊನ್ನಾವರದಲ್ಲಿ ಸಾಕಷ್ಟು ಸ್ಟುಡಿಯೋ ಇದೆ, ಇಂಪ್ರೂವ್ ಆಗಿದೆ. ಕವಲಕ್ಕಿ ಅಂದರೆ ಈ ಕವಲಕ್ಕಿ ಗೇರ್ಸಪ್ಪ ರೋಡ್ನಲ್ಲಿ ಒಂದು ಸ್ಟುಡಿಯೋ ಇಲ್ಲ. ಹಾಗಂತ ನಾನು ಅಂಥ ವೈಭವದ ಸ್ಟುಡಿಯೋ ಇನ್ನೊಂದು ಅಂತ ಅಲ್ಲ. ನನಗೆ ತಿಳಿದಂಗೆ ಹುಬ್ಬಳ್ಳಿಯಿಂದೆಲ್ಲ ಸಾಮಾನು ತಂದ್ಕೊಂಡು ಎನ್ಲಾರ್ಜರ್ ಆಗಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಕಾಲ, ಅದನ್ನು ತರಬೇಕು, ರೀಲನ್ನು ಅಲ್ಲಿ ಮುಚ್ಚಾಕೊಂಡು ಇಲ್ಲಿ ಫೋಟೋ ತೆಗಿಬೇಕು, ಆಮೇಲೆ ಡಾರ್ಕ್ ರೂಮಿಗೆ ಹೋಗಿ ತೊಳಿಬೇಕು, ನೆಗೆಟಿವ್ನ ಒಣಗಿಸ್ಬೇಕು, ಮರುದಿನ ಪ್ರಿಂಟ್ ಹಾಕಬೇಕು. ರಾತ್ರಿ ಎಲ್ಲ ಆ ಕೆಲಸ ಮಾಡೋದು. ಆಮೇಲೆ ನನಗೆ ಆರ್ಟ್ ಮೇಲೆ ಮಂಟಪ ಕಟ್ಟೋದನ್ನು ಹುಚ್ಚು ಭಾಳ ಇತ್ತು, ಭಾಳ ಅಂದ್ರೆ ಭಾಳ. ಆಗಿನ ಕಾಲಕ್ಕೆ ಈ ರೆಡಿಮೇಡ್ ಮಂಟಪಗಳೇ ಇಲ್ಲ, ಶಾಸ್ತ್ರೀಯ ಮಂಟಪಗಳಾಗಬೇಕು. ಅಂದ್ರೆ ನೀವು ಹೇಳ್ತಾ ಇರೋದು ಈ ಮದುವೆ ಮಂಟಪ? ಹೌದು, ಮದುವೆ ಮಂಟಪಗಳು. ಅವಾಗೆಲ್ಲ ಕಲ್ಯಾಣ ಮಂಟಪ ಇತ್ತು. ಕಲ್ಯಾಣ ಮಂಟಪದ ಶಬ್ದವೇ ಇಲ್ಲ. ನಮ್ಗೆ ಆಶ್ಚರ್ಯ ಆಗೋದು, ಆಗ ಕಲ್ಯಾಣ ಮಂಟಪದ ಬದಲಿಗೆ ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡುವ ಅಂದ್ರೆ ಬಡವ. ಇದೇನು ಭಾಳ ಹಿಂದಿನ ಕಥೆ ಅಲ್ಲ ನಾನು ಹೇಳೋದು, 85ರ ದಶಕದಲ್ಲಿ. ಅದಕ್ಕೂ ಹಿಂದೂ ಮೆಂತೆ ಆಗಿತ್ತೋ ಗೊತ್ತಿಲ್ಲ. ಮನೇಲಿ ಮದುವೆ ಮಾಡುವ ಶ್ರೀಮಂತ. ಮನೇಲಿ ಮಾಡ್ಬೇಕಂದ್ರೆ ವೈಭವ ಚಪ್ರ ಹಾಕೋದೊಂದು ತಿಂಗಳದಾನ್ಗಟ್ಟಲೆ ಪ್ರಕ್ರಿಯೆ. ನಮಗೆ ಅಡಿಕೆ ಕಂಬದಲ್ಲಿ ಹೂವಿನಲ್ಲಿ ಬಣ್ಣದ ಪೇಪರ್ನಲ್ಲಿ ಮಂಟಪ ಕಟ್ಟೋದು. ಅದು ಎಲ್ಲೆಲ್ಲ ನೋಡಿದ್ದೆ ನಾನು, ಕಲೀಲಿಕ್ಕೆ ಅಂತ ಎಲ್ಲೂ ಹೋಗಲಿಲ್ಲ. ನೋಡಿದ್ದಾನೆ, ಇದು ನಾನು ಶುರು ಮಾಡ್ರೆ ಹೇಗೆ, ಅಷ್ಟು ಬಂದದ್ದೇ ತಡ ಇಳಿದು ಬಿಡ್ತೇನೆ, ಸರಿಯಾದ ತಪ್ಪಕ್ಕ ಮೇಲೆ. ಅದಕ್ಕೆ ಕಣ್ಣೆ ನಾನು ಇಂಪ್ರೂವ್ ಮಾಡ್ಕೊಳ್ಳೋದು. ಅದಕ್ಕೆ ಚೌತಿಗೆ ಒಂದಿಷ್ಟು ಮಂಟಪಕ್ಕೆ ಆಮಂತ್ರಣ ಬರುತ್ತೆ, ಚಲೋ ದುಡ್ಡು ಕೊಡ್ತಾಯಿದ್ರು. ಸಾರ್ವಜನಿಕ ಗಣಪತಿ ಎಲ್ಲ ಪ್ರಾರಂಭ ಆಗಿತ್ತು.
ಅಲ್ಲಿ ಅಲ್ಲಿ ಆ ಮಂಟಪ ಮಾಡಿದಕ್ಕೂ ಎಲ್ಲ ತೊಂದರೆ ಇರಲಿಲ್ಲ. ಯಾಕಂದ್ರೆ ಚೌತಿಲಿ ಒಂದು 2-3 ದಿನ ನಿರಂತರ ನಿದ್ರೆಗಿಡಬೇಕಾಗಿತ್ತು. ಇದು ಈ ನೈಸರ್ಗಿಕ ವಸ್ತುಗಳಿಂದ ಗಿಡಮೂಲಿಕೆ ಮಾಡಿ ಹೌದು, ಗಿಡಗಳು, ಹೂವುಗಳು, ಹಣ್ಣು ಮತ್ತು ಭತ್ತದ ತೆನೆ. ಅದರೊಂದು ಇಟ್ಟು ನೋಡುದು, ಹೀಗೆ ಮಾಡಿದ್ರೆ ಹೆಂಗ್ ಚಂದ ಕಾಣ್ತದೆ. ಅದು ಒಂದು ನೋಡುದು ಇನ್ನೊಂದು ಕಡೆ ಕರೀತಾ ಇದ್ದ. ನಾನು ಮೊದಲು ಶಾಸ್ತ್ರೀಯ ಮಂಟಪ ಅಂದ್ರೆ ಬರೀ ಅಡಕೆ ಕಂಬ, ಬಣ್ಣದ ಪೇಪರ್, ಅದನ್ನು ಮುರಿದು ಸ್ವಲ್ಪ ಅದಕ್ಕೆ ಹೂವು ಇನ್ನೊಂದೆಲ್ಲ ಸ್ವಲ್ಪ ಶುರು ಮಾಡಿದೆ. ಸ್ವಲ್ಪ ಪರಿಣಾಮ ಆಯ್ತು. ಈಗಿನ ಕಾಲದ ಮಂಟಪಕ್ಕೂ ಆವಾಗಿನ ಆ ಮಂಟಪಕ್ಕೆ ನೀವು ಶುರು ಮಾಡಿದ್ದಕ್ಕೂ ಏನು ಡಿಫ್ರೆನ್ಸ್? ಈಗೆಲ್ಲ ಪ್ಲಾಸ್ಟಿಕ್. ಈಗ ಪ್ಲಾಸ್ಟಿಕ್ ಯುಗ. ಒಂದನೇದಾಗಿ ಇದು 100ಕ್ಕೆ 100 ಕೃತ್ರಿಮ, ನೋಡ್ಲಿಕ್ಕೆ ಜಗಮಗ ಬೇರೆ. ಒಂದು ಮಂಟಪ ನೋಡಿದ್ರೆ ಇನ್ನೊಂದು ಮಂಟಪ ನೋಡ್ಬೇಕಲ್ಲ ಅನಿಸೋದಿಲ್ಲ. ಅಂದ್ರೆ ಬದಲಾವಣೆ ಇಲ್ಲ. ಆ ಕಮತೆ ಇಲ್ಲಿ ಇಡ್ತಾರೆ, ಈ ಕಮತದಲ್ಲಿ ಇಟ್ಟರು, ಹೂವನ್ನಿಟ್ಟರು, ಸೆಟ್ ಮಾಡಿದ್ರು, ಮತ್ತು ಪ್ಲಾಸ್ಟಿಕ್ ಹೂವುಗಳು. ಇದನ್ನ ಮಾಡ್ಲಿಕ್ಕೆ ಏನೇನು ಮಂಟಪ ಮಾಡ್ಲಿಕ್ಕೆ ನಿಮ್ಗೆ ಬೇಕಾಗೋದು ಒಂದು ಗಂಟೆ ಕೆಲಸ. ಇದಕ್ಕಷ್ಟೇ. ಇದನ್ನ ನಾನು ಒಂದೊಂದ್ಸಲ ಅನಿಸ್ತದೆ, ಈ ಕಮರ್ಷಿಯಲ್ ನಾನು ತಗೊಂಡ್ರೆ ಆಗಿನ ಕಾಲದಲ್ಲಿ ಬರೀ 1500 ರೂಪಾಯಿ ಮಂಟಪ ಮಾಡೋದು, ಈಗ 20,000 ದುಡಿಬಹುದಿತ್ತು ಅಂತ ಅನಿಸ್ತದೆ. ಯಾಕಂದ್ರೆ ಬಂತಲ್ಲ ಬಂಡವಾಳ ಹಾಕಿದ್ರೆ ಮುಗೀತು. ಒಂದು ಸ್ಕ್ರೀನು, ಒಂದಿಷ್ಟು ಕಂಬಗಳು, ಬೇರೆ ಬೇರೆ ಹೋದ್ರೆ ಹೊಂದಿಸ್ಲಿಕ್ಕೆ ನನಗೆ ಗೊತ್ತಿತ್ತು. ಇದಿಷ್ಟು ಹೊಂದಿದ್ರೆ ನಾನು ಆರಾಮೊಂದು ಮಂಟಪ ತಾನಾಗಿ ರೆಡಿಯಾಗಿ ಹೋಗ್ತಿತ್ತು. ಅದು ನನಗೆ ಅದ್ರ ಬಗ್ಗೆ ಅಷ್ಟು ಇಷ್ಟ ಇಲ್ಲ. ನಾನು ಮಾಡಿದರೆ ನೈಸರ್ಗಿಕ ಮಾಡಬೇಕು. ಅದ್ರ ತೆಂಗಿನ ಗರಿ, ಅದ್ಭುತವಾದಂಥ ಶೇಡಿಂಗು, ಮತ್ತು ಈಚಿಲಿ ಎಲೆ, ಮತ್ತು ಬಾಳೆಕಂಬ, ನಿಸರ್ಗ ಮಂಟಪ, ಅಡಕೆ, ನಮ್ಮಲ್ಲಿ ಸಾಕಷ್ಟಿದೆ, ಕಬ್ಬು, ಇದೆಲ್ಲ ಬಳಸಿದರೆ ಆಗ ಅದನ್ನು ಗಣೇಶೋತ್ಸವಕ್ಕೆ ಅದಕ್ಕೆ ಒಂದೊಂದು ಆಗ್ತಿರ್ತಾ ಹೋದೆ. ಬಹುಶಃ ಆ ರೋಡಲ್ಲಿ ಇಂಥ ಸ್ವಲ್ಪ ಪರಿವರ್ತನೆ ಮಾಡಿದ್ದು ನಾನು ಅಂತ ಹೇಳ್ಬೋದೇನೋ. ಆ ಥರ ಶುರು ಮಾಡಿದ್ಮೇಲೆ ಇಂಥ ಮಂಟಪಕ್ಕೆ ಬೇಡಿಕೆ ಬಂತು. ಆಗ ಜೊತೆಗೆ ಮದುವೆಗೆ ಫೋಟೋಕ್ಕೂ ನಾನೇ ಹೋಗೋದು, ಯಾರು ಇಲ್ಲ, ಮತ್ತೆ ಅಲ್ಲ 1 ಅವರಿಂದ ಕರ್ಕೊಂಬರ್ಬೇಕು. ಅದಕ್ಕಿಂತ ಮೊದಲು ಒಂದು 8-10 ದಿನ ಮೊದಲು, ಆಗಿನ ಕಾಲಕ್ಕೆ, ಈಗ ಭಾಳ ಮಾಯ ಆಗಿದೆ ಅದು, ಆದರೂ ಈಗೊಂದು 100 ಮನೆ ನಾನು ಹೇಳಬಲ್ಲೆ ಅಥವಾ ಗುರುತಿಸಬಲ್ಲೆ ಆ ರೋಡ್ನಲ್ಲಿ. ಇಲ್ಲಿ ಹೊನ್ನಾವರದಿಂದ ಕೇರ್ಸಪ್ಪವರೆಗೆ, ಆ ಕಡೆ 3 ಕುಮಟಾ ಕಡೆ ಕೆಲವು ನನ್ನನ್ನು ಕೈ ಬಲಿ ಕೈತಿದ್ವು. ಏನಂದರೆ ಮದುವೆ ಟೈಮಿಗೆ, ಉಪನಯನ ಟೈಮಿಗೆ ಮನೆಯ ದೇವರು ತೋರಣ ಬರೆಯೋದು ಅಂತಾರೆ ಬಣ್ಣದಲ್ಲಿ. ಆಮೇಲೆ ಮನೆ ಮುಂಭಾಗಕ್ಕೆ ಕಂಪಲ್ಸರಿ ಡಿಸ್ಟೆಂಪರ್ ಹೊಡೆಯೋದು, ಒಂದು ಬಾಗಿಲು ತೋರಣ ಬಿಡಿಸೋದು, ಬರೋದು. ಹಾಗೆ ಮಾಡಿ ಬಂದರೆ ಏನೋ ಇವರ ಕಾರ್ಯ ಇದೆ, ಅದನ್ನು ನಾನೇ ಮಾಡ್ತಾಯಿದ್ದೆ. ಒಂದು ಕಲ್ಪನೆಯ ಡಿಸೈನ್ ಬಿಡಿಸ್ತಾ ಹೋಗೋದು, ಅದೊಂದು ಟ್ರೆಡಿಷನಲ್ ಆಗಿ ಅದು ಅಧಿಕೃತ ಆಗಿದೆ. ಅದನ್ನು ಶುರು ಮಾಡಿದ್ದು ಗುಡ್ಗಾರರು. ಹವ್ಯಾಸ ಅಂದರೆ ನೋಡಿದನ್ನು ಸೂಕ್ಷ್ಮ ನೋಡ್ತೇನೆ, ಆಮೇಲೆ ಮನೆ ಬಂದು ಪ್ರಯತ್ನ ಮಾಡಿಬಿಡ್ತೇನೆ. ಈ ಗುಡಿಗಾರರು ಅಂದರೆ ಯಾರು? ಅವ್ರ ಕೆಲಸ ಅಂದರೆ, ಗುಡಿಗಾರರು ಅಂದರೆ